ಏ ರಂಗಮ್ಮ, ರಂಗಮ್ಮ ಏನ್ ಮಾಡ್ತಾ ಇದೀಯಾ? ಬಾ ಇಟ್ಲಾಗೆ ನಾನು ನಿಂಗಮ್ಮ ಬಂದಿದ್ದೀನಿ. ತಡಿಯಕ್ಕ ಬಂದೆ, ಒಳಗೆ ಇದ್ದೀನಿ. ಸಾರು ಇಕ್ಕಿದೀನಿ ಒಲೆ ಮೇಕೆ, ತಡಿ ಬರ್ತೀನಿ. ಸಣ್ಣಕ್ಕೆ ಉರಿ ಮಾಡಿ ಬಿಟ್ಟು ಬರಬೇಡ, ತಿರ್ಗಾ ಆಫ್ ಮಾಡಿ ಬಾ. ನೀನು ಆಮೇಲೆ ಸೀದ್ಗಿದ್ದು ಓದತ್ತದು. ಏನಕ್ಕ ಅಲ್ಲೇ ಉಂಡೆ? ಏನ್ ಸಾರು ಮಾಡಿದ್ದೆ ನೀನು? ಕಣ ಮನೆ ಉಂಡೆ, ನೀನು ಉಂಡೆ. ನೀನೇನ್ ಸಾರು ಮಾಡಿದ್ದೆ? ನೀನು ಅಲ್ಲೇ ಉಂಡೆ? ಇನ್ನ ಇಲ್ಲ ಕಣಕ್ಕ, ಇನ್ನೂ ಉಂಡಿಲ್ಲ. ಕುಕ್ ಸೊಪ್ಪು ಮಾಡಿದ್ದೆ ನಮ್ಮ ಅಯ್ಯಪ್ಪಲ್ಲಿ. ಸೊಪ್ಪು ಬಿಟ್ಟಿತ್ತಂತೆ ಹೊಲದಾಗೆ, ಅಲ್ಲಿ ಕಿತ್ಕ ಬಂದಿತ್ತು. ಕುಕ್ ಸೊಪ್ಪು ಮಾಡಿದ್ದೆ. ಕುಕ್ ಸೊಪ್ಪು ಮಾಡಿದ್ದೆ ನೀನು? ನನಗೊಂದಿಟ್ಟು ಸೊಪ್ಪು ಕೊಡ್ಬೇಕು ತಾನೆ, ಇಲ್ಲಂದಿದ್ರೆ ಕುಕ್ ಸೊಪ್ಪು ಅದು ಕೊಡ್ಬೇಕಾ? ಒಂದ್ ಸ್ವಲ್ಪ ಕಿತ್ಕ ಬಂದಿತ್ತು ಕಣಕ್ಕ. ನೀನ್ ಮೊದ್ಲೇನ ನಂಗಂದಿದ್ರೆ ನಾನು ಕೊಡ್ತಿದ್ನ ಒಂದಿಟ್ಟು ಸೊಪ್ಪು ಅಥವಾ ಸಾರ ಕೊಡ್ತಿದ್ನಮ್ಮ. ತಾಂಡೋಗು ಸಾರೇನೆ ಉಣ್ಣಮ್ಮ. ಈಗೇನ್ ಮಾಡಂತ ತಾಂಡೋಗ್ ಸಾರ. ನೀನ್ ಮುಂಚೆಲ್ಲ ಕುಕ್ ಸೊಪ್ಪು ಬಂದಿದ್ರೆ ಇಸ್ಕೊಂಡು ಹೋಗ್ತಿದ್ನಮ್ಮ. ಏನ್ ಹಾಲು ಇದು ಮಾಡಿದ್ಯಾ? ಕಡಲೆ ಬೀಜ ಕಾಯಿ ಅದೆಲ್ಲ ರುಬ್ಬಿ ಮಾಡಿಯಾ? ನಾನು ಕಡಲೆ ಬೀಜ ಕಾಯಿ ರುಬ್ಬ ಹಾಲಿನ ಡೈರಿಗೆ ಇನ್ಯಾರು ಹೋಗ್ತಾರ ಅಲ್ಲಿಗ? ಇಲ್ಲಿ ಮನೆಯಾಗ ಕಡಲೆ ಬೀಜ ಕಾಯಿ ಇದ್ದು ಕೊಟ್ಟು ಹಾಲು ವಯಸ್ಸಿಗೆ ಬರ್ತೀನಿ ಏನೋಗನಂತ ಅದನ್ನೇ ರುಬ್ಬಿ ಒಯ್ದೆ. ಕುಕ್ ಸೊಪ್ಪು ಉಣ್ಬೇಕು, ಅದು ಸೊಪ್ಪು ತಿನ್ಬೇಕು. ಮತ್ತೆ ಅದ್ರಕ್ಕೆ ಕಾಯಿ ಕಡಲೆ ಬೀಜ ಹಾಕಿರ್ತಲ್ಲ ಅಲ್ಲ, ಅದು ಚೆನ್ನಾಗಿರುತ್ತೆ. ಅದು ತಿನ್ಬೇಕು. ಮಟನ್ ಸಾರು ಇದ್ದಂಗೆ ಇರುತ್ತೆ. ನಮಗೇನೆ ಇಷ್ಟ ಅಮ್ಮ ಕುಕ್ಷ ಕುಂಬಕ್ಕೆ. ನಮಗೂ ಇಷ್ಟ ಅಮ್ಮ, ನಾವು ಉಣ್ತೀವಿ. ನಮ್ಮ ಹುಡುಗರು ಅವು ಎರಡು ಉಂಬಲ್ಲ, ಅವಕ್ಕೆ ಬೇರೆ ದಾತನ ಮಾಡ್ಬೇಕು. ಅದಕ್ಕೆ ನಾವು ಯಾವಾಗ ಒಂದ್ಸಲಿ ತರುತ್ತಮ್ಮ ಸೊಪ್ಪ, ಆವಾಗ ಮಾಡ್ತೀನಿ. ಇನ್ನು ಹಾಲು ಇದು ಮಾಡ್ಬೇಕು, ಚೆನ್ನಾಗಿರುತ್ತೆ ಕಣೆ. ಇನ್ನು ಹಾಲು ಇದು ಮಾಡ್ರಿ ಇನ್ನೂ ಸೂಪರ್ ಆಗಿರುತ್ತೆ. ಸಾರು ಚೆನ್ನಾಗಿರುತ್ತೆ. ನಾನು ಹಾಲಸ್ಕ ಬರೋಕೆ ನಮ್ಮ ಹುಡುಗನೇ ಹೋಗ ಮಾಡ್ತಂದ್ರೆ ಕೆಳಗನೆ ಯಾರು ಹೋಗ್ತಾರೆ ಹಾಲಿನ ಡೈರಿ ತಕಾನ ಅಂತ ನಾನು ಅದನ್ನೇ ಕಾಯಿನೂ ಕಡಲೆ ಬೀಜ ರುಬ್ಬಿ ಒಯ್ದಮ್ಮ. ನಿಮ್ಮ ಹುಡುಗರು ಕುಕ್ ಸೊಪ್ಪು ಉಂಬಲ್ಲೇನು? ಈಗಿನ ಹುಡುಗರಿಗೆಲ್ಲ ತಿಂಡಿ ಆಗ್ಬೇಕಮ್ಮ, ಬರೇ ತಿಂಡಿ ಕೇಳ್ತವೆ. ಅನ್ನ ಸಾರು ಉಂಬ ಸುದ್ದಿಲ್ಲ. ನಾ ಹುಡುಗರು ಉಂಬಲ್ಲ. ಅಮ್ಮ ಕುಕ್ ಸೊಪ್ಪು ಮಾಡಿ ಅಂತ ತೋರಿಸಿ ಅಂತವೆ. ಅಕ್ಕಿ ಹುಡ್ತಿ ಮಜ್ಜಿ ಬಂದು ಯಾಕೆ ಮಾಡಿ ಮಣಿ ಸಾರ ಅಂತ ಅಂಬುತ್ತೆ. ನಾವೇ ಒಂದು ಹೇಳಿದ್ರೆ ಅದೇ ಒಂದು ಅರ್ಥ ಮಾಡ್ಕೊಂಬ ತಿರ್ಗ ಹತ್ರಕ್ಕೆ ಹೋಗಿ ಕುಕ್ ಸೊಪ್ಪು ಅಂದಾಗ ಒಂದು ದೊಡ್ಡದೊಂದು ಲೋಟ ತರುತ್ತೆ. ಅದೇನು ಆಟಿ ಇಟ್ಟು ತರಲ್ಲ, ದೊಡ್ಡದು. ನೀನು ಅವಾಗ ನಾನು ಕಡಲೆಕಾಳು ಸಾರು ಮಾಡಿದ್ದೆ ಕಣಜ್ಜಿ ಅನ್ಬೇಕು ನೀನು. ಹಂಗಾದ್ರೆ ಒಜ್ಜಿ ಸುಮ್ಮನೆ ಹೋಗುತ್ತಾ, ಒಜ್ಜಿ ಕಡಲೆಕಾಳು ಸಾರು ಉಂಬಲ್ವಂತೆ, ಅದಕ್ಕೆ ಸುಮ್ಮನೆ ಕಡಲೆಕಾಳು ಸಾರು ಮಾಡಿದ್ದೆ ಅನ್ನು. ಹಂಗಿಲ್ಲ ಅಂಬನಕ್ಕ. ಅದಕ್ಕೆ ನಾನು ಅದ್ರಾಗಂತ ಒಂದು ಸ್ವಲ್ಪ ವೆಯ್ಟ್ ಕಳಿಸ್ತೀನಿ. ಅದಕ್ಕೆ ಇನ್ನು ಹಂಗಿಲ್ಲ ಅಂಬನ. ಒಜ್ಜಿ ಹಂಗೆ ಮತ್ತೆ ಯಾತನ ಕುಕ್ ಸೊಪ್ಪು ನಮ್ಮನೆಗೂ ಹಂಗೆ ಬರುತ್ತಮ್ಮ. ನಾನು ಅದಕ್ಕೆ ಇಲ್ಲ ಕಣಜ್ಜಿ ಮಾಸ್ಕಾಯಿ ಮಾಡಿದ್ದೆ ಅಂತೀನಿ ನಾನು. ನಿಂಗಜ್ಜಿ ಯಾಕೆ ಈಟತ್ತ ಆದ್ರೂ ಬರಲಿಲ್ಲ ನಮ್ಮ ಮನೆ ಕಡೆಗೆ. ಈಟತ್ತಿ ಬರೋದು ಯಾಕೆ ಬಂದೇ ಇಲ್ಲ ಇವತ್ತು. ಬೇಜಾರಾಗುತ್ತೆ. ಅಜ್ಜಿ ಬಂದು ಮಾತಾಡಿಸ್ಕೊಂಡು ಹೋಗ್ಲಿಲ್ಲ ಅಂದರೆ ಯಾಕ ಒಂಥರ ಆಗುತ್ತೆ. ಬರ್ಬೇಕಾಯ್ತಮ್ಮ, ಯಾಕೆ ಬಂದಿಲ್ಲ ನಮ್ಮ ಮನೆ ಕಡೆಗೆ ಗೊತ್ತಿರ್ಲಿಲ್ಲಮ್ಮ. ಯಾಕೆ ಇವತ್ತು ಬಂದಿಲ್ಲಮ್ಮ? ಎಲ್ಲೋಗೈತ? ಏನು ಊರ್ ಪಾರಿಗೆ ಹೋಗೈತ? ಹಾಗಾಳೆ ನಿಂಗಮ್ಮ ಬಂದೇ ಬಿಡ್ತು ನೋಡಕ್ಕ, ಅಲ್ಲಿ ಬಂದೇ ಬಿಡ್ತು ನೋಡು. ಹಿಂದಕ್ಕೆ ತಿರಿಕೆ ನೋಡು. ಸಿದ್ದಜ್ಜಿ ಬಾಯಿಲಿ ಎಲ್ಲಿ ಹೋಗ್ತಿದೀಯಾ? ಎಲ್ಗಿಲ್ಲ ಕಣಮಣಿ, ರಂಗಮ್ಮ ಬಂತಕ್ಕೆ ಬಂದೆ ನಾನು. ನೀನು ನಿಮ್ಮಂತ ಕೊಯ್ದೆ ನಿಮ್ಮ ಹುಡುಗರು ಇಲ್ಲ ಅಲ್ಲಿ ರಂಗ ತಿರ್ಮಂತ ಕೊಯ್ಯತ್ತೆ ಅಂದು ಅದಕ್ಕೆ ಇಲ್ಲಿ ಬಂದೆ ನಾನು. ನಮ್ಮ ಹುಡುಗರು ಹಂಗಂದ್ರೇನು? ಏನು ಹೇಳಿಲ್ವಿ ಕಳ್ಸು ಪಳ್ಸು ಅಂತ? ನಿಮ್ಮ ದೊಡ್ಡ ಹುಡುಗಿ ಹಂಗಂತಮ್ಮ. ಅಜ್ಜಿ ನಮ್ಮ ಅಮ್ಮ ಕಳ್ಸಜ್ಜಿ ಅಲ್ಲಿದ್ರೆ ಅಂತೂ ಹೋಗ್ಬೇಕಂತ ಹೋಗ್ರಪ್ಪ. ಸರಿ ಕಣೆ ರಂಗಮ್ಮ, ಸೀದಾಜಿ ಹೋಗ್ತೀನಿ ನಾನು. ಯಾಕೆ ಕಾರಿತೈತೆ ಪಾಪದ ಪಿಳ್ಳೆ, ಹೋಗ್ಬೋತೀನಿ. ಏನೇ ರಂಗಮ್ಮ ಅಲ್ಲೇ ಉಂಡೆ? ಏನು ಸಾರು ಮಾಡಿದ್ದೆ ನೀನು? ಕಣಜ್ಜಿ ಉಂಡೆ, ನೀನು ಉಂಡೆ. ನಮ್ದು ಕುಕ್ ಸೊಪ್ಪು ಮಾಡಿದ್ವಿ ನಾವು. ನೀನೇನು ಸಾರು ಮಾಡಿದ್ದೆ? ನಮ್ದು ಬೆಂಡೆಕಾಯಿ ಹುಳಿ ಕಣೆ. ತಡಿ ಅಜ್ಜಿ, ಸಾರಿಗೆ ಸಾರು ಒಲೆ ಮ್ಯಾಕಿಕ್ ಬಂದೇನು, ತಡಿ ಆಫ್ ಮಾಡ್ಬೋತೀನಿ. ಹೋಗಿರ್ತಾಯಿ ಆಫ್ ಮಾಡ್ಬಾ. ನೀನು ಒಂದು 5 ನಿಮಿಷ ಆಗ್ತೇನೆ ಇಕ್ಕಿ ಹೋಗಿ ಆಫ್ ಮಾಡ್ಬರೋಗು. ಸರಿ ಆಯ್ತು, ತಡಿ ಅಜ್ಜಿ ಆಫ್ ಮಾಡ್ಬೋತೀನಿ ನಿನ್ಕ. ನೋಡಿದ್ರಲ್ಲ ವೀಕ್ಷಕರು, ಈ ರಂಗಮ್ಮರ ಮನೆಗೆ ಕುಕ್ ಸೊಪ್ಪು ಅಂತೆ. ನಮಗೆ ಕುಕ್ ಸೊಪ್ಪು ಅಂದರೆ ಹಳ್ಳಿ ಹುಡುಗಿ, ಹಳ್ಳಿ ಗಂಡಸರಿಗೂ ಕುಕ್ ಸೊಪ್ಪು ಅಂದರೆ ಭಾಳ ಇಷ್ಟ. ನಿಮಗೂ ಯಾರಿಗಾದ್ರೂ ಕುಕ್ ಸೊಪ್ಪು ಇಷ್ಟ ಆಗಿದ್ರೆ
ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.